ಇವಾಗ ಕಿಂಗ್ಡಮ್ ಪ್ರೊಟಿಸ್ಟಾ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಪ್ರೊಟಿಸ್ಟಾ ಅಂದರೆ ಏನು ಅಂದರೆ ಸಿಂಗಲ್ ಸೆಲ್ಡ್ ಯುಕ್ಯಾರಿಯೋಟ್ಸು. ಬ್ಯಾಕ್ಟೀರಿಯಾಗಳಲ್ಲಿ ಏನು ಪ್ರೊಕ್ಯಾರಿಯೋಟು, ಸುಮ್ಮನೆ ಹಿಂಗೆ ಜೆನೆಟಿಕ್ ಮಟೀರಿಯಲ್ಲು ಸ್ಪ್ರೆಡ್ ಆಗಿರ್ತದೆ ಸೆಲ್ಲಲ್ಲಿ. ಇದರಲ್ಲಿ ನ್ಯೂಕ್ಲಿಯಸ್ ಒಳಗಡೆ ಕ್ಲೀನಾಗಿದ್ದಾಗೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು, ಗಾಲ್ಗಿ ಅಪಾರಟಸ್ಸು, ಇದು ಮೈಟೋಕಾಂಡ್ರಿಯಾ, ಲೈಸೋಸೋಮು, ಈ ಥರ ಎಲ್ಲ ಬೇರೆ ಬೇರೆ ಆರ್ಗನಲ್ಗಳಿಂದೆಲ್ಲ ಕೂಡಿರ್ತದೆ. ಇದ್ರದ್ದು ಕರೆಕ್ಟಾಗಿ ಬೌಂಡ್ರಿ ಇರೋದಿಲ್ಲ. ಯಾಕೆಂದರೆ ಕೆಲವು ವಿಜ್ಞಾನಿಗಳು ಇದನ್ನು ಫೋಟೋಸಿಂಥೆಟಿಕ್ ಪ್ರೊಟಿಸ್ಟ್ ಅಂತಾರೆ ಒಂದೊಂದನ್ನ, ಇನ್ನು ಕೆಲವರು ಅದನ್ನು ನಿಜವಾಗಿ ಸಸ್ಯಗಳೇ ಅಂತ ಹೇಳ್ತಾರೆ. ಮಾಮೂಲಿಯಾಗಿ ಅದರಲ್ಲಿ ಯಾವ್ಯಾವ್ದು ಸೇರಿರ್ತವೆ ಪ್ರೊಟಿಸ್ಟಾದಲ್ಲಿ ಅಂದರೆ ಕ್ರಿಸಾಫೈಟು, ಡೈನೋಫ್ಲಾಜೆಲ್ಲೇಟ್ಸ್, ಯುಗ್ಲಿನಾಯ್ಡ್ಸು, ಸ್ಲೈಮ್ ಮೌಲ್ಡು, ಪ್ರೊಟೋಜೋಯನ್ ಅನ್ನೋದು. ಇದರಲ್ಲಿ ಪ್ರೊಟೋಜೋಯನ್ ಅನ್ನೋದೇನು ನಿಜವಾಗಿರೋ ದೊಡ್ಡ ದೊಡ್ಡ ಪ್ರಾಣಿಗಳು ಈ ಪ್ರೊಟೋಜೋಯನ್ ಅನ್ನೋದ್ರಿಂದ ಎವಾಲ್ವ್ ಆಗಿರೋದು. ಅಣಬೆಗಳೆಲ್ಲ ಈ ಸ್ಲೈಮ್ ಮೌಲ್ಡಿಂದ ಎವಾಲ್ವ್ ಆಗಿರೋದು. ಈ ಕ್ರಿಸಾಫೈಟು, ಡೈನೋಫ್ಲಾಜೆಲ್ಲೇಟು ಜಾಸ್ತಿ ಸಸ್ಯಗಳು ಇದರಿಂದ ಆಗಿರೋದು. ಯೂಗ್ಲಿನಾಯ್ಡ್ ಅನ್ನೋದು ಒಂದು ಗಿಡನೂ ಅಲ್ಲ, ಪ್ರಾಣಿನೂ ಅಲ್ಲ. ಯಾಕೆಂದರೆ ಅದು ಆಹಾರನೂ ತಯಾರಿಸ್ತಾ ಇರ್ತದೆ, ಅದೇ ಥರ ಆಹಾರ ಸಿಗದೇ ಇದ್ದಾಗ ಆಚೆಯಿಂದ ಆಹಾರನೂ ತಿನ್ನೋದು ಮಾಡ್ತಾ ಇರ್ತದೆ. ಇದಿಷ್ಟು ಪ್ರೊಟಿಸ್ಟಾ ಅದು.